ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದಲ್ಲಿ ನಾವು ನೋಡೋದಾದರೆ ಕಷ್ಟಪಡುವವರನ್ನ, ಹೊರೆ ಹೊತ್ತಿರುವವ್ರನ್ನ ದೇವರು ತನ್ನ ಬಳಿಗೆ ಕರೀತಾ ಇದ್ದಾರೆ. ಹಲ್ಲೆಲೂಯ. ಈ ಲೋಕದಲ್ಲಿ ನಮ್ಮನ್ನು ಯಾರಾದರೂ ಕರಿಬೇಕು ಅಂತ ಅನ್ನೋದಾದರೆ ನಾವು ಹಣವಂತರಾಗಿರಬೇಕು, ಇಲ್ಲ ನಾವು ಬಲವುಳ್ಳವರಾಗಿರಬೇಕು, ಇಲ್ಲ ನಾವು ಜ್ಞಾನವುಳ್ಳವರಾಗಿರಬೇಕು, ಇಲ್ಲ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ಕರೆಯುವ ವ್ಯಕ್ತಿಗೆ ನಾವು ಪ್ರಯೋಜನವುಳ್ಳವರಾಗಿರಬೇಕು. ಹಲ್ಲೆಲೂಯ. ಆದರೆ ಆಕಾಶ ಭೂಮಿಯನ್ನು ಉಂಟು ಮಾಡಿದಂಥ ದೇವರು, ನಿಮಗಾಗಿ ನನಗಾಗಿ ರಕ್ತ ಸುರಿಸಿದಂಥ ಯೇಸು ಕ್ರಿಸ್ತನು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಕರೀತಾ ಇದ್ದಾರೆ. ಹಲ್ಲೆಲೂಯ. ಯಾಕೆ ಗೊತ್ತಾ? ಅಲ್ಲಿ ಮುಂದಿನ ಸಾಲಿನಲ್ಲಿ ಹೇಳಲ್ಪಟ್ಟಿರುತ್ತದೆ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಆಮೇನ್. ಈ ಲೋಕದಲ್ಲಿ ಯಾರು ನಮಗೆ ವಿಶ್ರಾಂತಿ ಕೊಡೋದಕ್ಕೆ ಸಾಧ್ಯ? ನಾವು ಈಗ ಒಂದು ಮನೆಯಲ್ಲಿ ಮದುವೆ ಮಾಡಿಕೊಂಡು ಹೋಗಿದ್ದೀವಿ ಅಂತಂದರೆ ಅಲ್ಲಿ ಸಾಯುವವರೆಗೂ ನಮಗೆ ಕೆಲಸಗಳಿರುತ್ತೆ. ಹಾಲೆಲೂಯ. ಒಂದು ಮಕ್ಕಳಾಗಿದ್ದೀವಿ ಅಂದರೆ ಅಲ್ಲೂ ನಮಗೊಂದು ಕೆಲಸ ಇರುತ್ತೆ. ಹಾಲೆಲೂಯ. ಎಲ್ಲೇ ಹೋಗಲಿ ನಮಗೊಂದು ಕೆಲಸ ಇದ್ದೇ ಇರುತ್ತೆ. ಆ ಕೆಲಸ ಮಾಡಿದ್ರೇ ಅದಕ್ಕೆ ತಕ್ಕ ಪ್ರತಿಫಲ ನಮ್ಮ ಜೀವನದಲ್ಲಿ ನಾವು ಹೊಂದಿಕೊಳ್ತೀವಿ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಈ ಲೋಕದಲ್ಲಿ ನೀವು ಯಾವ ಯಾವ ಭಾರ ಹೊತ್ಕೊಂಡಿದ್ದೀರಾ, ಏನೇನು ಹೊರೆ ಹೊತ್ಕೊಂಡಿದ್ದೀರಾ, ಏನೇನೆಲ್ಲ ಕಷ್ಟಪಡ್ತಾ ಇದ್ದೀರಾ, ನಿಮ್ಮಿಂದ ಆ ಕಷ್ಟನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ವಾ, ಆ ಭಾರನ ಹೊತ್ಕೊಳ್ಳೋಕ್ಕಾಗ್ತಾ ಇಲ್ವಾ? ಅದಕ್ಕೆ ದೇವರು ನಮ್ಮನ್ನು ನೋಡಿ ನಮ್ಮ ಪರಿಸ್ಥಿತಿಯನ್ನು ಅರಿತುಕೊಂಡು, ಯಾವಾಗಲೂ ದೇವರ ವಾಕ್ಯ ಹೇಳುತ್ತೆ ಅಲ್ವಾ, ಆತನು ಮುಖವನ್ನು ನೋಡುವ ದೇವರಲ್ಲ, ಹೃದಯದ ಆಳವನ್ನು ನೋಡುವ ದೇವರು. ಆದ್ದರಿಂದ ನಿಮ್ಮೊಳಗಡೆ ಯಾವುದೋ ಒಂದು ದುಃಖ ಇದೆ, ಅಪ್ಪ ನನ್ನಿಂದ ಈ ಕಷ್ಟ ಹೊತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಈ ಹೊರೆ ನನ್ನಿಂದ ಆಗ್ತಾ ಇಲ್ಲ, ನಾನು ಏನು ಮಾಡೋದು ಎಂಬುದಾಗಿ ಅನೇಕರು ನಿಮ್ಮಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಪ್ರಿಯ ದೇವರ ಮಕ್ಕಳೇ, ಇಂದಿನ ವಾಕ್ಯ ನಿಮಗಾಗಿಯೇ. ನಿಮ್ಮಲ್ಲಿ ಏನು ಕಷ್ಟ ಇದ್ರೂ ಪರವಾಗಿಲ್ಲ, ಎಂಥ ಹೊರೆ ಇದ್ರೂ ಪರವಾಗಿಲ್ಲ, ಈ ಕಷ್ಟ ಯಾರು ಬಗೆಹರಿಸ್ತಾರೆ, ನನ್ನ ಈ ಭಾರವನ್ನು ಯಾರು ಹೊತ್ಕೊಳ್ತಾರೆ ಅಂತ ನೀವು ಚಿಂತೆ ಮಾಡಬೇಡಿ. ನಿಮ್ಮ ಭಾರವನ್ನು ಹೊತ್ಕೊಳ್ಳೋದಕ್ಕೆ, ನಿಮ್ಮ ಕಷ್ಟವನ್ನು ನೀಗಿಸೋದಕ್ಕೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನು ನಿಮ್ಮನ್ನು ಕರೀತಾ ಇದ್ದಾರೆ. ಹಾಲೆಲೂಯ. ನಿಮ್ಮಲ್ಲಿ ಅನೇಕರು ಕೇಳ್ಬೋದು, ನಾವು ಏನು ಮಾಡಬೇಕು, ಆತನು ನಮ್ಮ ಭಾರ ಹೊತ್ಕೊಳ್ಬೇಕಾದ್ರೆ, ನಮ್ಮ ಕಷ್ಟವನ್ನು ನೀಗಿಸ್ಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ, ನೀವು ಏನು ಮಾಡೋದು ಬೇಡ, ಆತನ ಬಳಿಗೆ ಬನ್ನಿರಿ. ಆತನ ಹೇಳ್ತಿರೋದು ಒಂದೇ ಮಾತು, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ. ನೀವು ಒಂದು ಕ್ಷಣ ಕುಳಿತು ಇಲ್ಲ ನಿಂತು, ನೀವು ಕೆಲಸ ಮಾಡ್ತಾ, ನಡೆದುಕೊಂಡು ಹೋಗ್ತಾ, ಇಲ್ಲ ಎಂಥ ಪರಿಸ್ಥಿತಿಯಲ್ಲಿದ್ದರೂ ನೀವು ಮನಸ್ಸಿನಲ್ಲಿ ಒಂದು ಸಾರಿ ಯೇಸುವನ್ನು ನೋಡಿ ಕರೆಯಿರಿ. ಯೇಸುವೇ, ನೀವು ಈ ರೀತಿಯಾಗಿ ಒಂದು ವಾಕ್ಯ ಹೇಳಿದ್ದೀರಲ್ಲ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವಿನ ಅಂತ ವಾಕ್ಯ ಹೇಳಿದೆಯಲ್ಲಪ್ಪ. ನಾನು ಈ ವಾಕ್ಯವನ್ನು ನಂಬ್ತಾ ಇದ್ದೇನೆ ದೇವರೇ, ನಾನು ನಿಮ್ಮ ಬಳಿಗೆ ಬರ್ತಾ ಇದ್ದೇನೆ, ನನ್ನ ಕಷ್ಟವನ್ನು ನೀಗಿಸ್ರಿ. ಈ ಲೋಕದಲ್ಲಿ ನನ್ನ ಕಷ್ಟವನ್ನು ನೀಗಿಸೋರು ಯಾರು ಇಲ್ಲ. ನಾನು ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡಿದ್ದೀನಿ, ಆದರೆ ಇನ್ನೂ ನನಗೆ ಕಷ್ಟದ ಮೇಲೆ ಕಷ್ಟ ಹೆಚ್ಚಾಗ್ತಾ ಇದೆ, ನನಗೆ ಇನ್ನೂ ಭಾರ ಹೆಚ್ಚಾಗ್ತಾ ಇದೆ, ನನ್ನ ಕೈಲಿ ಹೊರಕ್ಕಾಗ್ತಾ ಇಲ್ಲ ಅಂತ ನೀವು ಮನಸ್ಸಾರೆ ಯೇಸುವಿನ ಬಳಿ ಮಾತನಾಡ್ರಿ. ನೀವು ಹೃದಯವನ್ನು ಬಿಚ್ಚಿ ಮಾತನಾಡುವುದೇ ಪ್ರಾರ್ಥನೆಯಾಗಿದೆ. ಈಗ ಒಂದು ಸ್ನೇಹಿತನ ಬಳಿ ನಿಮ್ಮ ಕಷ್ಟವನ್ನು ಹೇಗೆ ನೀವು ಹಂಚ್ಕೊಳ್ತೀರೋ ಆ ರೀತಿಯಾಗಿ ಯೇಸುವೇ, ಏಸಪ್ಪ ಎಂಬುದಾಗಿ ಕರೆದು ನಿಮ್ಮ ಪರಿಸ್ಥಿತಿಗಳನ್ನು ಆತನ ಬಳಿಯಲ್ಲಿ ಹೇಳ್ರಿ. ಅದೇ ಪ್ರಾರ್ಥನೆ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ನೀವು ಮನಸ್ಸಾರೆ ಹೇಳ್ರಿ, ದೇವರೇ ನನಗೆ ಕಷ್ಟ ಬದಲಾಗಲಿ, ಈ ಪರಿಸ್ಥಿತಿ ಬದಲಾಗಲಿ, ನಾನು ನಿಮ್ಮನ್ನು ನಂಬ್ತೇನೆ, ನೀವು ಕರೆದಿದ್ದೀರಲ್ವ, ನಾನು ಬಂದಿದ್ದೀನಿ, ನನಗೆ ಸರಿ ಮಾಡಿ, ನನಗೆ ಬಿಡುಗಡೆ ಕೊಡಿ, ನನಗೆ ಅದ್ಭುತ ಮಾಡಿ ಎಂಬುದಾಗಿ ನಿಮ್ಮ ಕಷ್ಟ, ಚಿಂತೆ, ಭಾರ, ನೋವೆಲ್ಲ ಯೇಸುವಿನ ಬಳಿ ಹೇಳಿ ನೋಡ್ರಿ. ನೀವು ಎಲ್ಲವನ್ನು ಹೇಳಿ, ಈ ಪ್ರಾರ್ಥನೆ ನಾನು ಯೇಸು ನಾಮದಲ್ಲಿ ಮಾಡ್ತಾ ಇದ್ದೇನಪ್ಪ, ನನಗೆ ಅದ್ಭುತ ಮಾಡಿ ಎಂಬುದಾಗಿ ನೀವು ಆ ಕಾರ್ಯಗಳನ್ನು ಮುಗಿಸಿ ನೋಡ್ರಿ. ಪ್ರತಿನಿತ್ಯ ನೀವು ಎಂಥ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇರಲಿ, ನೀವು ನಡ್ಕೊಂಡು ಹೋಗುವಾಗಲೂ, ಮಲಗುವಾಗಲೂ, ನಿಮ್ಮ ಕಣ್ಣಲ್ಲಿ ನೀರು ಸೋರ್ತಾ ಇರುವಾಗಲೂ, ಹೃದಯದ ಭಾರ ಹೆಚ್ಚಾಗುವಾಗಲೂ ನೀವು ಅದನ್ನೆಲ್ಲ ಏಸಪ್ಪ ಇದನ್ನು ಬದಲಾಯಿಸ್ರಿ, ಏಸಪ್ಪ ಇದು ಸರಿ ಮಾಡಿ, ದೇವರೇ ನನಗೆ ಇದರಿಂದ ಬಿಡುಗಡೆ ಕೊಡಿ, ಈ ಕಷ್ಟದಿಂದ ಒಂದು ವಿಮುಕ್ತಿಯನ್ನು ಕೊಡಿ, ಈ ಕಾಯಿಲೆಯಿಂದ ಒಂದು ಬಿಡುಗಡೆ ಕೊಡಿ, ಈ ಸಾಲದಿಂದ ಒಂದು ಬಿಡುಗಡೆ ಕೊಡಿ, ಈ ಕಷ್ಟ ನನ್ನ ಕೈಯಲ್ಲಿ ಆಗ್ತಲ್ಲ ಎಂಬುದಾಗಿ ನೀವು ಕೂಗಿ ಕರೆಯಿರಿ. ನಿಮ್ಮ ಕೂಗನ್ನು ಕೇಳಿ ಖಂಡಿತವಾಗಿ ಯೇಸು ಕ್ರಿಸ್ತ ನಿಮಗೊಂದು ಅದ್ಭುತ ಮಾಡ್ತಾರೆ. ನೋಡ್ರಿ, ಸತ್ಯವೇದದಲ್ಲಿ ಐಗುಪ್ತ ದೇಶದಲ್ಲಿ ಇಸ್ರಾಯೇಲಿಯರೆಂಬ ಒಂದು ಜನಾಂಗವಿತ್ತು. ಆ ಜನರು ಅಲ್ಲಿ ಬಹಳವಾಗಿ ದಾಸ
ದಾಸತ್ವದಲ್ಲಿದ್ದರು. ಅವರಿಗೆ ದಿನೇ ದಿನೇ ಅವ್ರು ಮಾಡೋ ಕೆಲಸದಲ್ಲಿ ಭಾರ ಹೆಚ್ಚಿಸ್ತಾ ಇದ್ರು. ದಿನೇ ದಿನೇ ಅವ್ರು ಮಾಡೋ ಕೆಲಸಕ್ಕಿಂತ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕೆಂಬುದಾಗಿ ಕಠಿಣವಾಗಿ ಅವ್ರನ್ನ ಶೋಧಿಸ್ತಾ ಇದ್ರು. ಅಲ್ಲಿರುವ ಮೇಸ್ತ್ರಿಗಳು, ಇಲ್ಲ ಈ ಕೆಲಸ ಸಾಕಾಗೋದಿಲ್ಲ, ಇನ್ನೂ ನೀವು ಹೆಚ್ಚು ಕೆಲಸ ಮಾಡಬೇಕು, ಇನ್ನೂ ನೀವು ಹೊರೆ ಹೊರಬೇಕಂತ ತುಂಬ ಅವ್ರನ್ನ ನೋಯಿಸ್ತಾ ಇದ್ರು, ತುಂಬ ಭಾರ ಕೊಡ್ತಾ ಇದ್ರು. ಆಗ ಅವರಿಗೆ ಆ ಭಾರ ಹೊರೋದಕ್ಕಾಗದೆ, ಆ ಕಷ್ಟವನ್ನು ಸಹಿಸೋಕ್ಕಾಗದೆ ಅವರು ಅಲ್ಲಿ ಯೆಹೋವನನ್ನು ನೋಡಿ ಅವರು ಮೊರೆ ಇಡ್ತಾರೆ. ಆಗ ಯೆಹೋವನವರ ಮೊರೆಯನ್ನು ಕೇಳಿ ಮೋಶೆ ಎಂಬ ಒಂದು ವ್ಯಕ್ತಿಯನ್ನು ಸಿದ್ಧಪಡಿಸಿ ಅಲ್ಲಿಂದ ಆ ಐಗುಪ್ತ ದೇಶದಿಂದ, ಆ ಸೆರೆಯಿಂದ, ಆ ದಾಸತ್ವದಿಂದ ಬಿಡಿಸೋದಕ್ಕೆ ಅವರನ್ನು ಕಳಿಸಿ ಅವರನ್ನು ಹೊರಗೆ ತಂದು ಅವರನ್ನು ಆಶೀರ್ವದಿಸಿ 40 ವರ್ಷ ಹಗಲಿರುಳು ಅರಣ್ಯದೊಳಗೆ ಅವರನ್ನು ದೇವರು ನಡೆಸ್ತಾರೆ. ಹಾಲೆಲೂಯ. ಅಲ್ಲಿ ಅವರು ಕೂಗಿದಂಥ ಮೊರೆಯನ್ನು ದೇವರು ಕೇಳಿ ಅವ್ರಿಗೊಂದು ಅದ್ಭುತವನ್ನು ಮಾಡಿದ್ರು. ಪ್ರಿಯ ದೇವರ ಮಕ್ಕಳೇ, ನೀವು ಕೂಡ ಎಂಥ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ, ಎಂಥದ್ದೈನ ಆಗಿರಲಿ, ಈ ಲೋಕದಲ್ಲಿ ನನ್ನ ಕಷ್ಟ ಪರಿಹರಿಸೋರು ಯಾರು ಇಲ್ಲ ಅಂತ ನೀವು ಅಂದ್ಕೊಳ್ಬೇಡ್ರಿ. ನಿಮ್ಮ ಕಷ್ಟ ಪರಿಹರಿಸೋ ದೇವರು ಇದ್ದಾರೆ. ನೀವು ಒಂದೇ ಒಂದು ಸಾರಿ ಯೇಸುವಿನ ಹೆಸರನ್ನು ಕೂಗಿ ನಿಮ್ಮ ಕಷ್ಟ ಏನಿದೆ ಅದನ್ನು ಹೇಳಿ ನೋಡ್ರಿ, ಖಂಡಿತ ನಿಮ್ಮೊಂದು ಅದ್ಭುತ ನಡೆಯುತ್ತೆ. ಆಗ ಅವರು ಏನು ಅನ್ನೋದು ನೀವು ಅರ್ಥ ಮಾಡಿಕೊಂಡು ಬೇರೆಯವರಿಗೆ ಅವರ ಒಂದು ರುಚಿಯನ್ನು, ಅವರೊಂದು ಮಹಿಮೆಯನ್ನು ನೀವು ತಿಳಿಸ್ತೀರಾ. ಆ ದಿನ ಐಗುಪ್ತದಿಂದ ಇಸ್ರಾಯೇಲ್ ಜನರನ್ನು ಕರೆದಂಥ ದೇವರು ನಿಮ್ಮನ್ನು ಕೂಡ ಆ ದಾಸತ್ವದಿಂದ, ಆ ಕಷ್ಟದಿಂದ, ಐಕ್ಕಟ್ಟಿನಿಂದ ದೇವರು ಹೊರತರೋದಕ್ಕೆ ಶಕ್ತನಾಗಿದ್ದಾರೆ. ನೋಡ್ರಿ, ಮೋಶೆ ಎಂಬ ಒಬ್ಬ ವ್ಯಕ್ತಿಯನ್ನು, ಒಬ್ಬ ನಾಯಕನನ್ನು ಅಲ್ಲಿ ಕಳಿಸಿ ದೇವರು ಅದ್ಭುತವಾಗಿ ಅವನು ಹೊರಗೆ ತಗೊಂಡು ಬರ್ತಾರೆ. ಆ ಮೋಶೆ ಎಂಬ ವ್ಯಕ್ತಿಗೆ ಸರಿಯಾಗಿ ಮಾತಾಡೋದಕ್ಕೂ ಕೂಡ ಬರೋದಿಲ್ಲ. ಅಂಥ ವ್ಯಕ್ತಿಯನ್ನು ದೇವರು ಉಪಯೋಗಿಸಿ ಅಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿರುವ ಅಧಿಕಾರಿಗಳ ಮುಂದೆ ನಿಲ್ಲಿಸಿ ಅವರ ಪಕ್ಷವಾಗಿ, ಜನರ ಪಕ್ಷವಾಗಿ ಮೋಶೆ ನಿಂತು ಅಲ್ಲಿನ ಕಾರ್ಯಗಳನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡುವಂತೆ ದೇವರು ಸಹಾಯ ಮಾಡಿ ಅಲ್ಲಿಂದ ಐಗುಪ್ತದಿಂದ ದೇವರು ಕರೆತಂದಾಗ ದಾರಿಯಲ್ಲಿ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದು. ಕೆಂಪು ಸಮುದ್ರವನ್ನು 2 ಭಾಗ ಮಾಡಿದ್ರು. ಹಾಲೆಲೂಯ. ಅರಣ್ಯದಲ್ಲಿ ಅವರು ಎಷ್ಟೋ ಶ್ರಮೆಗಳ ನಡುವೆ ಹಾದು ಹೋಗುವಾಗ ಆಹಾರಕ್ಕೆ ಕೊರತೆ ಇರಲಿಲ್ಲ, ಬಟ್ಟೆಗೆ ಕೊರತೆ ಇರಲಿಲ್ಲ, ಅವರಿಗೆ ನೀರಿಗೆ ಕೊರತೆ ಇರಲಿಲ್ಲ. ಬಂಡೆಯನ್ನು ಸೀಳಿ ದೇವರು ನೀರು ಕೊಟ್ಟರು. ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ದೇವರು. ನಿನ್ನ ಕಷ್ಟಕ್ಕೂ ಒಂದು ಬಿಡುಗಡೆ ಇದೆ, ನಿನ್ನ ಕಷ್ಟಕ್ಕೂ ಒಂದು ಪರಿಹಾರ ಇದೆ. ಈ ದಿನ ಅಂದು ಇಸ್ರಾಯೇಲ್ ಜನರನ್ನು ಐಗುಪ್ತದಿಂದ ಕರೆತಂದ ಅದೇ ದೇವರು ಈ ದಿನ ನಿನ್ನ ಕಷ್ಟವನ್ನು ಪರಿಹರಿಸೋದಕ್ಕೆ, ನಿನ್ನ ಹೊರೆಯನ್ನು ಹೊತ್ತುಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಪ್ರಿಯ ದೇವರ ಮಗುವೆ, ಈ ದಿನ ನಿನಗೆ ಎಂಥ ಪರಿಸ್ಥಿತಿಯಲ್ಲಿ ಇರು ಪರವಾಗಿಲ್ಲ, ಇದಕ್ಕೆ ಬಿಡುಗಡೆನೇ ಇಲ್ಲ, ಇನ್ನು ಅಷ್ಟೇ ನನ್ನ ಜೀವನ ಎಂಬುದಾಗಿ ಕೆಲವರು ತಪ್ಪಾದ ಯೋಚನೆ ಮಾಡ್ತಾ ಇದ್ದೀರಾ. ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಇನ್ನು ಅಷ್ಟೇ, ನಾನು ಯಾರಿಗೂ ಬೇಡ, ನನ್ನಿಂದ ಇದು ಸಾಧ್ಯ ಇಲ್ಲ, ಇದು ಮುಗಿದೋಯ್ತು ಅಂತ ಕೂಡ ನೀವು ಇರ್ಬೋದು. ಒಂದೇ ಒಂದು ಸಾರಿ ಈ ಮಾತು ನಿಮ್ಮ ಕಿವಿಗೆ ಬಿದ್ದ ಕೂಡಲೇ ನೀವು ಒಂದು ಕೆಲಸ ಮಾಡಿ, ಏಸಪ್ಪ ನನ್ನ ಕಷ್ಟವನ್ನು ಬಗೆಹರಿಸ್ರಿ, ಈ ಹೊರೆಯನ್ನು ನನ್ನ ಕೈಲಿ ಹೊರಕ್ಕಾಗ್ತಿಲ್ಲ, ಒಂದು ಸಾರಿ ನೀವು ಹೊತ್ತುಕೊಳ್ರಿ ಅಂತ ಹೇಳಿ ನೋಡ್ರಿ. ಆಗ ನಿಮಗೆ ಗೊತ್ತಾಗುತ್ತೆ ಯೇಸುವಿನಲ್ಲಿರುವಂಥ ಆ ಅದ್ಭುತವಾದ ಶಕ್ತಿ. ಖಂಡಿತವಾಗಿ ಈ ವಾಕ್ಯದಂತೆ ನೀವು ಒಂದು ಸಾರಿ ಕರೆದು ನೋಡ್ರಿ, ಒಂದು ಸಾರಿ ಪ್ರಾರ್ಥನೆ ಮಾಡಿ ನೋಡ್ರಿ. ನೀವು ಆವಾಗ ಇನ್ನೊಬ್ಬರಿಗೆ ಹೇಳ್ತೀರಾ, ಹೌದು, ಯೇಸು ಜೀವಿಸುವ ದೇವರು, ಮರಣವನ್ನು ಗೆದ್ದ ದೇವರು, ಅದ್ಭುತವನ್ನು ಮಾಡುವ ದೇವರು, ಅತಿಶಯ ಮಾಡುವ ದೇವರು, ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುವ ದೇವರು ಎಂಬುದಾಗಿ ಆತನ ಬಗ್ಗೆ ವರ್ಣಿಸ್ತಾ ಇದ್ರೆ ಹೇಳೋಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತಾ? ಆತನನ್ನು ನಾವು ರುಚಿ ನೋಡಿದ್ದೇವೆ. ನೀವು ಕೂಡ ಒಂದು ಸಾರಿ ರುಚಿ ನೋಡ್ರಿ. ಖಂಡಿತವಾಗಿ ಮತ್ತಾಯ 11:28 ಪ್ರಕಾರ ಕಷ್ಟಪಡುವ ನೀವೆಲ್ಲರೂ ಆತನ ಬಳಿಗೆ ಬನ್ನಿರಿ, ಹೊರೆ ಹೊತ್ತ ನೀವೆಲ್ಲರೂ ಆತನ ಬಳಿಗೆ ಬನ್ನಿರಿ. ನೀವು ಆತನ ಬಳಿ ಬಂದರೆ ಸಾಕು, ತಂದೆಯ ಹಾಗೆ ನಿಮ್ಮನ್ನು ಅಪ್ಪಿಕೊಂಡು, ನಿಮ್ಮನ್ನು ಹೊತ್ತುಕೊಂಡು, ನಿಮ್ಮನ್ನು ಒಳ್ಳೆ ದಾರಿಯಲ್ಲಿ, ಸಮಾಧಾನವಾದ ದಾರಿಯಲ್ಲಿ, ಆಶೀರ್ವಾದವಾದ ದಾರಿಯಲ್ಲಿ, ಸಂತೋಷವಾದ ದಾರಿಯಲ್ಲಿ, ಸಮಾಧಾನದ ದಾರಿಯಲ್ಲಿ ನನ್ನ ಯೇಸು ಕ್ರಿಸ್ತ ನಿಮ್ಮನ್ನು ನಡೆಸ್ತಾರೆ. ಖಂಡಿತವಾಗಿ ನಂಬಿಕೆಯಿಂದ ನೀವು ಹೀಗೆ ಮಾಡಿ ನೋಡ್ರಿ, ನಿಮ್ಮ ಜೀವನದಲ್ಲಿ ನೀವು ಅದ್ಭುತಗಳನ್ನು ಕಾಣ್ತೀರಾ. ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ, ಇದನ್ನು ನೋಡ್ತಿರುವ ನಿಮಗೆ ಈ ವಾಕ್ಯ ಪ್ರಯೋಜನವಾಗಿದೆ ಎಂಬುದಾಗಿ ನನ್ನ ಕರ್ತನಲ್ಲಿ ನಂಬ್ತೇನೆ. ಈ ವಾಕ್ಯದಂತೆ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲ ಮಹಿಮೆ ನನ್ನ ಯೇಸುವಿಗೆ ಉಂಟಾಗಲಿ. ನಿಮ್ಮಲ್ಲಿ ಒಂದು ವಿಶೇಷ ಮನವಿ, ಪ್ರತಿನಿತ್ಯ ಅನೇಕರು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಇನ್ನೂ ಅನೇಕರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಅನೇಕರಿಗೆ ಈ ಸೇವೆ ಕುರಿತು ನೀವು ಪರಿಚಯ ಮಾಡಿಕೊಡ್ರಿ. ಪ್ರತಿನಿತ್ಯ ನಿಮ್ಮ ಪ್ರಾರ್ಥನೆಗಳಲ್ಲಿ ನಮ್ಮನ್ನು, ನಮ್ಮ ಸೇವೆಗಳನ್ನು ನೀವು ನೆನಪಿಸಿಕೊಳ್ಳ್ರಿ. ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಎಲ್ಲ ಕಾರ್ಯಗಳನ್ನು, ನಿಮ್ಮ ಸಂತತಿ ತಲೆಮಾರುಗಳನ್ನು ಆಶೀರ್ವದಿಸಲಿ. ಎಲ್ಲ ಮಹಿಮೆ ಯೇಸುವಿಗೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.